ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ. ವೆಲ್ಕಮ್ ಟು ಡೈಲಿ ವ್ಲಾಗ್ ಡೇ 39. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಡೈಲಿ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಆಫೀಸ್ ಕೆಲಸ ಹೆವಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಕರೆಕ್ಟಾಗಿ ಆಗ್ತಾಯಿಲ್ಲ. ಸೊ ಒನ್ ಡೇ ಬಿಟ್ಟು ಒನ್ ಡೇ ಆದ್ರೂ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಮ್ಮೂರಲ್ಲಿ ದುರ್ಗಮ್ಮನ ಹಬ್ಬ. 3 ವರ್ಷಕ್ಕೊಂದ್ಸಲ ದುರ್ಗಮ್ಮನ ಹಬ್ಬ ಆಗೋದು ದಾವಣಗೆರೆಯಲ್ಲಿ. ಸೊ ಜೋರಾಗಿ ಮಾಡ್ತಾರೆ. ಎಲ್ಲರೂ ಅವ್ರವ್ರ ರಿಲೇಷನ್ಸ್ ಎಲ್ಲರನ್ನೂ ಕರೆದು ಊಟ ಎಲ್ಲ ಅಡುಗೆ ಎಲ್ಲ ಮಾಡಿರ್ತಾರೆ. ನಾನ್ ವೆಜ್ ಮಾಡೋರು ನಾನ್ ವೆಜ್ ಮಾಡ್ತಾರೆ, ನಾವು ವೆಜ್ಗಳು ಹೋಳ್ಗೆ ಎಲ್ಲ ಮಾಡ್ತೀವಿ. ಕುರಿ ಕೋಣ ಕಡಿಯೋದೆಲ್ಲ ಮುಂಚೆ ಪೊಲೀಸವರು ಮಾಡೋಂಗಿಲ್ಲ, ಬ್ಯಾನ್ ಮಾಡಬೇಕು ಅಂತ ಹೇಳಿದರು. ಬಟ್ ಎಷ್ಟೇ ಬ್ಯಾನ್ ಮಾಡಿದರು ಮತ್ತು ಅವ್ರು ಮಾಡೋದು ಮಾಡೇ ಮಾಡ್ತಾರೆ. ನಾವು ಅದನ್ನು ವಿರೋಧಿಸೋಕ್ಕೂ ಆಗಲ್ಲ, ಅದು ಅವ್ರವ್ರ ನಂಬಿಕೆ, ಅದು ಅವ್ರು ಮುಂಚೆಯಿಂದ ಮಾಡ್ಕೊಂಬಂದಿರೋದು. ಸೊ ಬೆಳಗ್ಗೆ ಆಲ್ಮೋಸ್ಟ್ 1:30 2 o'clock ಅಷ್ಟೊತ್ತಿಗೆ ಕೋಣ ಕಡ್ದಿದ್ರು. ಆಮೇಲೆ ಬೆಳಗ್ಗೆ ಎಲ್ಲ ಸರ್ಗ ಒಯ್ದಿದ್ದಾರೆ. ಆಮೇಲೆ ನಾವು ಬೆಳಗ್ಗೆಯಿಂದ ಆಫೀಸ್ ಕೆಲಸ ಇತ್ತು ಮುಗಿಸ್ಕೊಂಡು, ಬೆಳಗ್ಗೆ ಟಿಫನ್ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆಯಲ್ಲಿ ಆಗ್ಬಿಟ್ಟು ನಾನು ಸಂತು ಹೋಗಿ ಬರೋಣ. ಯಾಕಂದರೆ ನಾವು ಎವ್ರಿ ಟೈಮ್ ನಾನು 1 ಮಂತ್ ಆದಮೇಲೆ ಹೋಗ್ತಾ ಇದ್ದಿದ್ದು ದೇವಸ್ಥಾನಕ್ಕೆ. ಯಾಕಂದರೆ ಅಷ್ಟು ರಶ್ ಇರ್ತಾಯಿತ್ತು, ದೇವಸ್ಥಾನದ ಒಳಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಈಗಲೂ ನೋಡ್ತಾ ಇದ್ದೀರಾ ನೀವು, ಸಖತ್ ರಶ್ ಇದೆ. ದೇವಸ್ಥಾನಕ್ಕೆ ಹೋಗೋಕ್ಕೆ ಕ್ಯೂವೇ ಇಷ್ಟು ರಶ್ ಇದೆ. ಅದು ಬಿಟ್ಟು ಹೊರಗಡೆ ಜಾತ್ರೆಯಲ್ಲಂತೂ ಕಾಲು ಇಡೋಕ್ಕೆ ಆಗಲ್ಲ. ನಾವು ಅದಲ್ಲಿ ಹೋಗೋದು ಬೇಡ, ಮುಂದೆ ಜನನೇ ನಮ್ಮ ದಬ್ಕೊಂತ ಹೋಗ್ತಾ ಇರ್ತಿದ್ರು. ಫಸ್ಟ್ ಜಾತ್ರೆ ನೋಡೋಕ್ಕಂತಲೇ ಹೋಗಿದ್ದು ನಾನು ಸಂತು. ಸೊ ಅಲ್ಲಿ ಇಲ್ಲಿ ಏನಾದ್ರು ತಗೋಣ ಅಂತ ನೋಡಿದ್ವಿ, ಅಲ್ಲಿ ನಿಂತ್ಕೊಂಡು ತಗೊಳ್ಳೋ ಅಷ್ಟು ಜಾಗ ಇರ್ತಿರ್ಲಿಲ್ಲ, ಅಷ್ಟು ಜನ ಇದ್ದರು. ಸೊ ಹೆಂಗಿದ್ರು ಬಂದಿದ್ವಿ, ಮತ್ತು ನೆಕ್ಸ್ಟ್ ಹೋಗೋಕ್ಕಾಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಬಂದಿದ್ದೀವಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತೇಳ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. 100 ರೂಪಾಯಿ ಕೊಟ್ಟು ಹೋಗೋರು ಹೋಗ್ತಾಯಿದ್ರು. ಬಟ್ ಆಮೇಲೆ ಫೈನಲಿ ಅವ್ರು ನಮ್ಮ ಜೊತೆಗೆ ಬಂದಲ್ಲಿ ಜಾಯ್ನ್ ಆಗ್ತಾಯಿದ್ರು. ಸೊ ಆರಾಮಾಗಿ ಹೋಗೋಣ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ದೇವ್ರ ದರ್ಶನಕ್ಕಂತ ಹೋದ್ವಿ. ನೀವು ನೋಡ್ತಾ ಇದ್ದೀರಾ ಎಷ್ಟು ಅಲಂಕಾರ ಹೆಂಗೆ ಮಾಡಿದ್ದಾರೆ, ಪುಷ್ಪದಿಂದ ಅಲಂಕಾರ ಮಾಡಿದ್ದಾರೆ. ದೇವ್ರದ್ದು ನೋಡ್ತಾ ಇದ್ದೀರಾ, ನಿಮಗೂ ಸಹ ದರ್ಶನ ಮಾಡಿಸ್ತಾ ಇದ್ದೀನಿ ಹಬ್ಬದ ದಿವಸ ನೋಡಿ. ಸೊ ಮುಂಚೆ ಎಲ್ಲ ಇದೇ ಥರ ಕೋಣನ ತಲೆನ ತಂದು ಮುಂದೆ ಇಡ್ತಾಯಿದ್ರು, ರಿಯಲ್ ಕೋಣನ ತಲೆನ. ಬಟ್ ಇವಾಗ ಅದೆಲ್ಲ ಮಾಡ್ತಾ ಇಲ್ಲ ಅಂತೆ. ನಾನು ಯಾವತ್ತೂ ನೋಡಿಲ್ಲ, ಬಟ್ ಎಲ್ಲರೂ ಹೇಳಿರೋದು ಕೇಳಿದ್ದೀನಿ. ನಿಮಗೂ ದೇವಿ ದರ್ಶನ ಆಯಿತು ಅಂದ್ಕೊತೀನಿ. ಸೊ ಈ ಥರ ಡೆಕೋರೇಷನ್ ಮಾಡಿದರು ದೇವಸ್ಥಾನದೊಳಗೆ, ಹೂವಿಂದ ಹಣ್ಣಿಂದ ಎಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ನೋಡ್ತಾ ಇದ್ವಿ, ಎಷ್ಟೊಂದು ಜನ ಎಡೆಗೆ ಅಂತ ತೊಗೊಂಬಂದಿದ್ದು ಊಟ ಎಲ್ಲ ಅಲ್ಲಲ್ಲೇ ದೇವಸ್ಥಾನದ ಹತ್ರ ಹಾಕ್ಬಿಟ್ಟಿದ್ದಾರೆ, ದೇವ್ರಿಗೆ ಎಡೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಒಳಗೆ ಹೋಗೋಕ್ಕೂ ಜಾಗ ಇರಲಿಲ್ಲ. ಬಟ್ ಊಟ ಎಲ್ಲ ವೇಸ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಆದರೆ ಏನು ಮಾಡೋಕ್ಕಾಗಲ್ಲ, ಎಡೆ ಕೊಡಲೇಬೇಕು ಅಂತ ಅವ್ರು ಮಾಡ್ತಾರೆ, ಅದು ಅವ್ರ ತಪ್ಪು ಅಲ್ಲ. ಸೊ ಅದಾದಮೇಲೆ ಹೊಸ್ದಾಗಿ ನಮ್ಮದು ಹೈವೇದಲ್ಲಿ ಹೋಗ್ಬೇಕಾದ್ರೆ ನಮ್ಮ ದಾವಣಗೆರೆ ಎಂಟ್ರೆನ್ಸಿಗೆ ಈ ಥರ ಕರ್ನಾಟಕ ಮ್ಯಾಪಿಂದು ಹೊಸ್ದಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಹಾಕಿದ್ರು, ನೆನ್ನೆನೇ ಇನಾಗ್ರೇಷನ್ ಆಗಿದ್ದು ಇದು. ಸೊ ಹೆಂಗೆ ಮಾಡಿದ್ದಾರೆ ಅಂತ ನೋಡ್ಕೊಬರೋಣ ಅಂತ ಹೋಗಿದ್ವಿ. ಹಾಗೆ ಬರ್ತಾ ನೋಡ್ಕೊಂಬಂದ್ವಿ. ಸೊ ಎಲ್ಲರೂ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗ್ಸ್ಕೊತಾ ಇದ್ರು. ಕತ್ಲಲ್ಲಿ ಏನೂ ಕಾಣಲ್ಲ ಫೋಟೋ ತೆಗ್ಸ್ಕೊಂಡ್ರು ಅಂತ ಹಂಗೆ ವೀಡಿಯೋ ಮಾಡ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ.